ಕಮಲಾಂಟಿ ಕಮಲಾಂಟಿ ಬಾಯಿಲಿ ಬಾಯಿಲಿ ಅನ್ನೇನೆ ಕರಿತಾ ಇರೋದು. ನಿನ್ನೆ ಕಣಂಟಿ, ಬಾ ಊಟ ಮಾಡಿ ಬಾ. ಬೇಡಮ್ಮ, ಉಂಡು ಬಂದೆ. ನಮ್ಮನೆ ಆತ ಪಲಾವ್ ಅಂತ ಮಾಡಿದ್ರು, ತಿಂದು ಬಂದು. ಮಸಾಲೆ ಊಟ ಒಯ್ತಾರೆ, ತಿಂಬಕ್ಕೆ ಸರ್ಬರಲ್ಲ. ಅದನ್ನು ತಿಂಬಕ್ಕಾಗಲ್ಲ ಹೇಳಿ, ಬಾ ಉಣ್ಣು ಬಾ. ಬೇಡ, ಊಟ ಮಾಡಂಗಿದ್ರೆ ನಾನೇನಿಲ್ಲ ಎಣಿಸ್ಕೊಂತಿರ್ಲಿಲ್ಲ. ಈ ಕೊಡಮ್ಮ ಅಂತಿದ್ದೆ. ಏನು ಬೇಡ, ಯಾರು ಮಾಡ್ತಾರೆ? ಅವಳು ಮಾಡ್ತಾರೆ, ಏನು ಯಾರು ಮಾಡ್ತಾರೆ ಅಡುಗೆನ? ಅದೇ ಮಾಡುತ್ತೇನಂತ ಇದಂಗೆ ಮಾಡಲ್ಲಮ್ಮ. ತಗಿ, ಯಾತ್ರ ಅಡುಗೆ ಮಾಡುತ್ತೆ ಅದೇನೇನಂತ ಅಡುಗೆ ಮಾಡೋದೇನಂತ ಅದೇನು ಕಲ್ತಿಲ್ಲ. ಒಟ್ಟಿನಲ್ಲಿ ನಾನೇನು ಮಾತಾಡ್ಸಕ್ಕೆ ಹೋಗಲ್ಲಮ್ಮ. ಆಗಿರೋದು ಉಂಡ್ಕೊಂಡು ಸುಮ್ಮನೆ ಉಂಡ್ಕೊಂಡು ಸೇನಕ್ಕಿರ್ತೀನಿ. ನನಗೆ ಗೊತ್ತಿತ್ತು ಇವಳೆ ಅಮ್ಮಂಗೆಲ್ಲ ಹೇಳ್ಕೊಳೋದು ಅಂತ. ಇಲ್ಲ, ಕಂಡಿಡ್ದು ಸರಿಯಾಗಿ ಹೋಗುದು ಬಿಡೋಣ ಅಂತ ಕಾಯ್ಕೊಂಡಿದ್ದೆ. ಇವತ್ತು ಸರಿಯಾಗಿ ಸಿಗೇ ಬಿದ್ಲು. ಏನು ಹೇಳ್ತಾಳೆ ನೋಡ್ತೀನಿ. ಅದೆಲ್ಲ ಸರಿಯಾಗಿ ಅನ್ಬೇಕು. ನೀನು ಯಾತಾನ ನಿನ್ಗೆ ಯಾತೈತೆ ಇಲ್ಲಿ ಬಂದು ಹಿಂಗೇನೆ ಮಾಡೋದು ಕಲ್ಕೊಂಡಿರೋದು ನೀನು? ಸರಿಯಾಗಿ ಮಾಡೋಕ್ಕಾಗಲ್ವಿ? ಉಪ್ಪು ಖಾರ ಒಂದ್ಕೆಗೆ ಹಾಕಿ ಹಿಂಗೆ ನೀನು ಅಡುಗೆ ಮಾಡೋದು ಅಂತ ಹೇಳಿ ಸರಿಯಾಗಿ ಅನ್ಬೇಕು. ಅಕ್ಕ ತಂಗಿಯರ ಮಧ್ಯೆ ನೀವು ಬೆಳೆದಿದ್ರೆ ಗೊತ್ತಾಗೋದು. ನೀನು ಅಕ್ಕ ತಂಗಿಯರ ಮಧ್ಯೆ ಬೆಳೆದಿಲ್ಲ ಏನಿಲ್ಲ ಅಂತ ಅವಳನ್ನ ಅನ್ಬೇಕು. ಅವಳು ಬೋಳಿದನ್ನು ಮಾಡ್ತಾಳೆ. ನಮ್ಮ ಅಪ್ಪ ನಮ್ಮಮ್ಮ ಇವಾಗಂತೂ ಅವಳನ್ನ ಚೆನ್ನಾಗಿ ನೋಡ್ಕೊಂಬತ್ಕೊಂಡು ನನ್ನ ಕೈ ಬಿಟ್ಟು ಹಾಕಿರೋದಕ್ಕೆ ಯಾಕೆ ಹೋಗ್ಬಿಟ್ಟವಳು ಅವಳು. ನಾನೇನು ಯಾತ ಮಾತಾಡೋಕೆ ಹೋಗಲ್ಲ, ನಾನು ಯಾತ ಕೇಳೋಕೆ ಹೋಗಲ್ಲ. ಹೆಂಗನ ಮಾಡ್ಕೊಂಬ್ಲೇಳ, ನಾನು ಮಾತಾಡ್ಸೋಕ್ಕೆ ಹೋಗಿಲ್ಲ. ಅವಳು ಮದುವೆಯಾಗಿ ಬಂದಾಗಿಂದ ನಾನು ಅವಳು ಮಾತಾಡ್ಸೋದೇ ಇಲ್ಲ. ನಮ್ಮ ಕವಿತಮ್ಮನ ಮಗ ಕೊಟ್ಟಿದ್ರೆ ನಮ್ಮ ಬೇಬಿನ ಗನವಾಗಿರೋಳು ಇವನಿಗೆ ಎಂಥ ಮನೆ ತೋರ್ಬೋದಾಗಿತ್ತು ಹೆಣ್ಣು. ನಾನು ಹಂಗೆ ಅಂದ್ಕೊಂತೀನಿ, ಎಂಥ ದೊಡ್ಡ ಮಂತ ಅಂದರು ಜಮೀನ್ದಾರರು ಅಲ್ಲ ಕಿಟ್ಟಪ್ಪ ಅಂದರೆ ಊರಿಗೆ ಹೆಸರು ವಹಿಸಿ ಅಂಥ ಮೊಮ್ಮಗಿಗೆ ಎಂಥ ಲೆವೆಲ್ಲಾಗಿ ಒಳ್ಳೆ ಕೆಲಸದಾಗಿರೋ ಅಂಥ ಹೆಣ್ಣ ತೋರ್ಬೋದಾಗಿತ್ತು. ಇವಾಗ ಇಂಥರ ಮನೆಯಾಗ ಮದುವೆ ಮಾಡ್ಕೊಂಬ ಅಂಥದ್ದು ಇವ್ರಿಗೆ ಏನು ಬಂದಿತ್ತು ಅನ್ಕೊಂಬ ನಾನು. ಅವಳೇನು ಇಲ್ಲಿ ಮದುವೆ ಮಾಡ್ಕೊಂಡು ಹೇಳತ್ತ. ನನಗೇನ ಇಷ್ಟ ಆಗಲಿಲ್ಲಪ್ಪ. ಅವಳನ್ನೆಲ್ಲನೂ ಕೊಡೋರು ಬೇರೆ ಕಡೆಗೆ ಎಲ್ಲನ ನಿಮ್ಮ ಸಸಿ ಮಾಡಿರೋದು. ಆಗ ಅವಳು ದೊಡ್ಡ ಸಸಿ ಇದ್ದಾಳಲ್ಲಮ್ಮ, ಅವಳು ಮಾಡಿರೋದು ಎಲ್ಲ. ಇದಕ್ಕೆಲ್ಲ ಕಾರಣ ಗಿರ್ಜಿಂಬೇದೆ ಎಲ್ಲ. ಇದಕ್ಕೆ ಅವತಾರಗಳು ಎಲ್ಲರ ಅವನು ಎಲ್ಲ ಗಿರ್ಜಿಂಬೇದೆ ನಾಟಕ. ನನಗೆಲ್ಲ ಚೆಂದ ಗೊತ್ತೈತಿ. ಅವಳು ಎಲ್ಲ ನಮ್ಮ ರೊಚ್ಚಿಗೆ ಹೇಳ್ಕೊಡ್ತಾಳೆ. ನಮ್ಮ ರೊಚ್ಚಿ ಅವಳು ಹೇಳ್ದಂಗೆ ಕುಣಿತಾಳೆ ಅಷ್ಟೇ. ನಮ್ಮ ರೊಚ್ಚಿಗೆ ಇಲ್ಲದ್ದು ಹೇಳ್ಕೊಡ್ತಾಳೆ. ನಮ್ಮ ರೊಚ್ಚಿಗೆ ಅವಳು ಕೇಳಲ್ಲ. ಅವಳು ಯಾರ ಮಾತು ಕೇಳಲ್ಲ. ಅವಳು ಪಾಡಿಗೆ ಅವಳು ಇರ್ತಾಳೆ. ಹಂಗಂದ್ರೂ ಹೇಳ್ಕೊಡ್ತಾರೆ. ಹೇಳ್ಕೊಡೋ ಅಂಥ ಜನನೇ ಜಾಸ್ತಿ. ನಾನು ಅದಕ್ಕೆ ಮಾತಾಡ್ಸೋಕೆ ಹೋಗಲ್ಲ ಅವಳನ್ನ. ನೀನು ಏನೋ ಒಂದು ನಂಬ್ತಿರ್ಬೇಕು ಕಮಲಾಂಟಿ, ಸುಮ್ಮನೆ ಇರಬಾರ್ದು ಅನ್ಬೇಕು. ನಿಂದು ಯಾತೈತೆ ತವ್ರ ಮನೆ, ನಿಂದು ಯಾತಿಲ್ಲ. ಮನೆಗೆ ನಮ್ಮ ಮನೆ ಸಸಿಯಾಗಿ ಬರೋ ಯೋಗ್ಯತೆ ಇಲ್ಲ ಕಣಿ. ನಿಂದು ಯಾತೈತಲ್ಲ ತವ್ರ ಮನೆಗೆ. ನಾನು ನಾಳೆ ಹಂಗೆ ಬೈಕೆಂಪ ನಮ್ಮ ಮನಸ್ನಾಗೆ ಬೈಕೆಂಪ. ನಾನು ಮಾತಾಡ್ಸೋಕೆ ಹೋಗಿಲ್ಲ ಅವಳು. ಯಾತನ ಉಂಬಕು ಕಾಪಿ ಕೊಡೋಕು ಅದಕ್ಕೂ ಬರೋಳು. ನಾನು ಮಾತಾಡ್ಸ್ದಂಗೆ ಅದನ್ನ ಇವಾಗ ಕೊಡೋಕೆ ಬರೋಲ್ಲ. ಆ ಕಾಪಿ ಕೊಟ್ಟರು ನಾನು ಕುಡಿತಿರ್ಲಿಲ್ಲ. ಬೇಡ ಅಂತ ಸುಮ್ಮನೆ ಆಗ್ತಿದ್ದೆ, ಕುಡಿತಿರ್ಲಿಲ್ಲ. ಇಲ್ಲ ನಮ್ಮ ಕ್ಯಾಂಪಿನ ನಾನು ಕಾಸ್ಕೊಂಬಂದ್ರೆ ಅವ್ರು ಕಾಸ್ಕೊಂಬಂದು ಕೊಟ್ಟರು ಕುಡಿತಿದ್ದೆ. ಇಲ್ಲಾಂದರೆ ಇವಾಗ ಆಲೇ ನಾನೇ ಕಾಸ್ಕೊಂಡು ಕುಡಿತಿದ್ದೆ. ಅದಕ್ಕೆ ಇವಾಗ ಕೊಡಲ್ಲ. ಅಜ್ಜಿ ಕಾಪಿ ಕುಡಿ ಅಜ್ಜಿ, ಉಣ್ಣಜ್ಜಿ ತಿನ್ನಜ್ಜಿ ಅಂತ ಮಾತಾಡ್ಸ್ಕೊಂಡು ಬಂಗಾಲಿ ಆಡ್ಕೊಂಡು ಬರೋಳು. ನಾನು ಮಾತಾಡ್ಸೋಕೆ ಹೋಗ್ತಿರ್ಲಿಲ್ಲ. ಇವಳನ್ನ ಯಾರು ಮಾತಾಡಿಸ್ತಾರೆ ಅಂತ ನಾನು ಮಾತಾಡಿಸ್ತಿರ್ಲಿಲ್ಲ. ಆವಾಗ ಅವಳೆ ಬರಕ್ಕೆ ನಿಂತ್ಕೊಂಡ್ರು. ಮಾತಾಡಿಸ್ತೇಬಾರ್ದು ಮುಂದಿದ್ರು ಅವಳನ್ನ ಸರಿಯಾಗಿ ಈ ಮನೆ ಸಹವಾಸ ಬೇಡಪ್ಪ, ಇಲ್ಲಿ ಇರೋದು ಬೇಡಪ್ಪ, ನಾನು ಹೋಗ್ತಾ ಅವ್ರ ಮನೆಯಾಗ ಇರ್ತೀನಿ ಅನ್ಬೇಕು. ಹೋಗಿ ಅವನಿಗೆ ಎಂಥ ಒಳ್ಳೆ ಹೆಣ್ಣು ತರ್ಬೋದಾಗಿತ್ತು ಹೇಳು. ಇಲ್ಲ ನಾನು ಬೇರೆ ಕಡೆಗೆ ಹೋಗ್ಬಿಟ್ಟು ಗನ್ವಾಗೆ ಒಳ್ಳೆ ದೊಡ್ಡ ಮಂತಂದಾಗ ಹೆಣ್ಣು ತರ್ಬೋದಾಗಿತ್ತು. ಇಂಥ ಇದ್ರಾಗ ಏನು ಹೆಣ್ಣು ತರ್ದು ಹೇಳು. ಅವರು ನಮ್ಮ ಅಪ್ಪ ನಮ್ಮ ಬಿರೋಳು ಅವ್ರು ಒಳ್ಳೆ ಯಾರಲ್ಲೋ ಯಾತನ ಒಂದು ಮಾತಾಡ್ತಾರೆ. ಅವ್ರಿಗೆ ಯಾತೊಂದು ಅವ್ರು ಏನಿಲ್ಲ, ಯಾತನ ಒಂದು ಈಟು ಅಂದ್ಬಿಟ್ರೆ ಹೆಂಗೆ ಮಾತಾಡ್ತಾರೆ. ತೆಗೆ ನನಗಂತ ಅವೆಣ್ಣು ಮಾಡ್ಕೊಂಡಿದ್ದು ಇಷ್ಟಿಲ್ಲ. ಅವೆಣ್ಣು ನಮ್ಮ ಮನೆಯಿಂದ ನಮ್ಮ ಬೇಬಿನ ಕೊಟ್ಟಿರೋದು ಇಷ್ಟಿಲ್ಲ. ನಮ್ಮ ಬೇಬಿನೂ ಹಂಗೆ ಎಂಥ ಒಳ್ಳೆಯವ್ರಿಗೆ ಎಂಥರಿಗೆ ಕೊಡ್ಬೋದಾಗಿತ್ತು. ನಮ್ಮ ಕವಿತಮ್ಮನ ಮಗ ಕೊಟ್ಟಿದ್ರು ಗನವಾಗಿ ಇಕ್ಕೆಮನ್ ಕಣಮ್ಮ. ಅವರು ಎಂಥ ಚೆನ್ನಾಗಿ ನೋಡ್ಕೊಂಬರ. ಅದಕ್ಕೆ ನಮ್ಮ ಕವಿತಮ್ಮ ಅವಳು ಹೆಚ್ಚಾಗಿ ಮುಂಚ್ಕೊಂಡು ಬರ್ದಂಗೆ ಅದು. ಏನು ಮಾಡೋಣ. ನಮ್ಮ ಅಯ್ಯಪ್ಪಗೂ ಇಷ್ಟ ಇಲ್ಲ, ನನಗೂ ಇಷ್ಟ ಇಲ್ಲ. ನಮ್ಮ ಅಯ್ಯಪ್ಪಗೂ ಹಂಗೇನು ಬೋಲ್ ಬೇಜಾರಾಗ್ಬಿಟ್ಟೈತಿ. ಏನು ಮಾಡೋಣ, ನೀವು ಮಾತಾಡಿರಿ ವಿಧಿ ಇಲ್ಲ, ಮಾತಾಡಬಾರ್ದು ಅಂತ ಸುಮ್ಮನಿರೋದಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು. ಏನು ಮಾಡೋಕ್ಕಾಗಲ್ಲ ಅಂತ ಅಯ್ಯಪ್ಪನಂಗೆ ಸುಮ್ಮನೆ ಐತಿ. ಅಯ್ಯಪ್ಪಗೂ ಇಷ್ಟ ಇಲ್ಲ. ನನ್ನ ಮಗುಗೆ ಕೊಡಬೇಕಾಗಿತ್ತು ನಮ್ಮ ಬೇಬಿ ನಂಬದು. ಅಯ್ಯಪ್ಪಗೂ ಆಸೆ ನೋಡು ಅವ್ರಿಗೆ ಕೊಟ್ಟರು ಅಂತ ಅಯ್ಯಪ್ಪಗೂ ಅದೇ ಬೇಜಾರು. ಹೇಳ್ಕೊಡಿ, ಇನ್ನು ಚಂದ ಹೇಳ್ಕೊಡಿ. ಚಂದ ಕೇಳ್ಕೊಡು. ಏಮ್ಮ ಇವಳು ಮಾತು ಕೇಳ್ಕೊಂಬಂದು ಅಲ್ಲಿ ಮಾತಾಡ್ತಿದ್ಲು. ನಾನು ಅಂದ್ಕೊಂಡೆ ಯಾವಳ ಹೇಳ್ಕೊಡ್ತಾರೆ ಇಲ್ಲದ ಅದಕ್ಕೆ ಮಾತಾಡ್ತಾಳೆ ಅಂತ. ಅಯ್ಯೋ ಅಕ್ಕ, ನಾನೇನು ಹೇಳಿದೆ? ನಾನೇನೇನು ಹೇಳಿಲ್ವಲ್ಲ. ನಾನೇನು ಹೇಳ್ದಕ್ಕ? ಹುಚ್ಚೆ ಬಾಯಿ, ನೀನು ಹೇಳ್ಕೊಡೋದೆಲ್ಲ ಕೇಳಿಸ್ಕೊಂಡಿದ್ದೀನಿ. ನಮ್ಮ ಮನೆ ಸುದ್ದಿ ನಿನಗೇನಕ್ಕೆ? ನಮ್ಮ ಮನೆ ಸುದ್ದಿ ನಿನಗೇನು ಬೇಕು? ಅಲ್ಲ ಕಣತೆ, ಈ ಲೌಡಿ ಮುಂಡೆಯವ್ರ ಮಾತೆಲ್ಲ ಕೇಳ್ಕೊಂಡು ನನ್ನ ಸೊಸೆ ಮೇಲೆ ಇಲ್ಲದ್ದು ಇದು ಮಾಡ್ತೀಯಲ್ಲ. ಇವಳು ಎಂತಾಳು? ಇವಳು ಮನೆ ಆಳು ಮುಂಡೆ ಇವಳು. ಅದಕ್ಕೆ ಮತ್ತೆ ಇವಳು ಭಾಳ ಹಿಂಗಾಗಿರೋದು. ಇಂತಾಳು ಮಾತು ಕೇಳಿ ನನ್ನ ಸೊಸೆ ಮೇಲೆ ನೀನು ಹೆಂಗೆ ಬೇಕಂಗೆ ಮಾತಾಡ್ತೀಯ? ಅಯ್ಯೋ ಇಲ್ಲ ಕಣಕ್ಕ, ನಾನೇನು ಹೇಳಿದೆ? ಸುಮ್ಮನೆ ನನ್ನ ಮೇಲೆ ಏನಕ್ಕೆ ಬತ್ತೀಯ? ಹೋಗು. ಸುಮ್ಮನೆ ನನ್ನ ಮೇಲೆ ಏನಕ್ಕೆ ಜಗಳ ಮಾಡ್ತೀಯ? ನಾವೇನೋ ಹೇಳಿಲ್ಲ, ನಾವೇನೋ ಮಾತಾಡಿಲ್ಲ. ನಾನು ಅವಳೇನೇನು ಇರೋದನ್ನೇ ಕಣೆ ಹೇಳಿದ್ದು, ಇಲ್ಲದ್ದೇನು ಹೇಳಿಲ್ಲ. ಸುಮ್ಮನಿರಿ, ಅವಳನ್ನ ಯಾಕೆ ಹೋಯ್ತೀಯ? ಇವಳು ನೋಡು, ಅವಳೇನೇನು ಹುಟ್ಟಿಸ್ಕೊಂಡು ಬಿಡಪ್ಪ ಹೇಳ್ಬಾರದ್ದೇನು ಹೇಳಿಲ್ಲ ಬಿಡು.
ನೋಡು ಕಮಲಾಂಟಿ, ಒಯ್ಯದ ನಿನ್ನ ಸೊಸೆ ನನ್ನ ಮೇಲೆ ಕೈ ಮಾಡ್ತೈತೆ. ನಾನು ತಿರ್ಗಿಸ್ ಹೊಡೆಯೋದೇನು ನನಗೇನು ದೊಡ್ಡದಲ್ಲ. ನಾನು ತಿರ್ಗಿಸ್ ಹೊಡಿಬೋದು, ಆದರೆ ಬೇಡ, ಮರ್ಯಾದೆ ಕೊಡಬೇಕು ದೊಡ್ಡವರು ಅಂತ ಸುಮ್ಮನೆ ಇದ್ದೀನಿ. ದೊಡ್ಡವರು ಸಣ್ಣವರು ಅಂತ ನೀನು ಮರ್ಯಾದೆ ಕೊಡೋದು ಕಲ್ತ್ಕೊಂಡಿದ್ರೆ ಹಿಂಗೆ ಯಾಕೆ ಆಗೋದಮ್ಮ ನೀನು ಬಾಳು? ಹಾಂ, ಅಲ್ಲ ನಿನ್ಗೇನು ಬೇಕು? ನಮ್ಮ ಮನೆ ಸುದ್ದಿ ನಮ್ಮ ಅತ್ತೆ ತಾಯಿ ಯಾಕೆ ಮಾತಾಡೋದು? ನನ್ನ ಸೊಸೆ ಬಗ್ಗೆ ನೀನು ಯಾಕೆ ಮಾತಾಡೋದು? ನಿನ್ಗೇನೈತೆ? ಹಾಂ, ಅವಳು ನನ್ನ ತಂಗಿ, ಅದಕ್ಕೆ ಮಾತಾಡ್ತೀನಿ. ಅವಳು ನನ್ನ ತಂಗಿನೇ ತಾನೇ? ನನ್ನ ತಂಗಿ ಅಂತಾಳೆ. ಹೋಗಿ ನಿಮ್ಮ ಅಪ್ಪ ನಿಮ್ಮಮ್ಮ ಮುಂದಕ್ಕೆ ಹೋಗಿ ಹೇಳೋಗು. ಅದಕ್ಕೆ ಮತ್ತೆ ನಿಮ್ಮ ಅಪ್ಪ ನಿಮ್ಮಮ್ಮ ಏನು ನೀನು ಬಿಸಾಕೊಂಡಿರೋದು? ನನ್ನ ತಂಗಿ ಅಂತಾಳೆ. ತಂಗಿ ಚೆನ್ನಾಗಿರ್ಬೇಕು ಬಿಡು. ನನ್ನ ತಂಗಿ ಅಂಬೋದೇನೋ, ನನ್ನ ತಂಗಿ ಅಂಬೋದು ಮನಸ್ಸಿನಾಗಿದ್ದಿದ್ರೆ ನೀನು ಹಿಂಗೆ ಹೇಳ್ಕೊಡ್ತಿರ್ಲಿಲ್ಲ ಬಿಡು. ಹೆಂಗೆ ನನ್ನ ಬಾಳ ಅಂತ ಹಿಂಗಾತ, ನನ್ನ ತಂಗಿ ಬಾಳಾದ್ರೆ ಚೆನ್ನಾಗಿರಲಿ ಅಂತೇಳಿ ಇನ್ನೊಬ್ರು ಯಾರಾದ್ರೂ ಆಗಿದ್ರೆ ಸಂತೋಷ ಪಡೋರು. ಹಿಂಗೆ ಫಿಟ್ಟಿಂಗ್ ಇರ್ತಿರ್ಲಿಲ್ಲ. ಯಾಕತ್ತೆ? ಯಾಕೆ ಏನಂದ್ಲ ಅವಳು? ಬಿಡೋಣಮ್ಮ, ಇಂಥರ ಮೇಲೆ ಕೈ ಮಾಡಿ ನೀನು ಯಾಕೆ ಕೈನ ಇಸ್ಕೊಂತಿ? ಸುಮ್ಮನಿರ್ದೋಡಮ್ಮ, ಅದು ಯಾಕೆಲ್ಲ ಹೋಗ್ಬೇಡ. ಇಲ್ಲ ಕಣಮ್ಮ, ಕಿವಿಯಾರೆ ಕೇಳಿಸ್ಕೊಂಡ್ಮೇಲೆ ಬಿಡಬಾರ್ದು ಇಂಥರ್ನೆಲ್ಲನ. ಅಲ್ಲ ಇವಳಿಗೆ ಏನು ಬೇಕು ನಮ್ಮ ಮನೆ ಸುದ್ದಿ? ಇಲ್ಲದ್ದು ಹೇಳ್ಕೊಡ್ತಾಳಲ್ಲ. ನೀನು ಅವಳನ್ನ ಮಾತಾಡಿಸ್ಬೇಡ, ನೀನು ಅವಳನ್ನ ಹಂಗನ್ನು ಹಿಂಗನ್ನು ಅಂತ ಅತ್ತೆಗೆ ಹೇಳ್ಕೊಡ್ತಾಳೆ. ಅಲ್ಲ ಇವಳಿಗೆ ಎಷ್ಟು ಇರಬೇಡ ನೋಡು. ತಂಗಿ ಎಂಬುದೊಂದು ಈಟನ ಮನಸ್ಸಿನಾಗ ಇದ್ದಿದ್ರು ಹಿಂಗೆ ಮಾಡಾಳೆ. ತಿರು ನಂಗೆ ತೆಂಗಿ ಅಂತಾಳೆ. ತೆಂಗಿ, ತೆಂಗಿ ಎಂಬುದು ಇದ್ದಿದ್ರೆ ಹಿಂಗೆ ಮಾಡಾಳೆ ಏನೋ ಇವಳು. ಏನು ಹೇಳಿದ್ಲತ್ತೆ ಅವಳು? ಅವಳೇನು ಹೇಳಿಲ್ಲ ಕಣೆ, ಸುಮ್ಕಿರಿ. ಅವಳನ್ನ ಕೊಯ್ತೀಯ? ಸುಮ್ಮನೆ ನಿಂತ್ಕೋಬೇಕು. ನೀನು ಮಾತಾಡಿದಿ ಅಂದ್ರೆ ಸರಿ ಆಗೋದಿಲ್ಲ. ನಾನು ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ, ಬಂದಿಲ್ಲ ನಿಂತ್ಕೊಂಡು. ನನಗೆ ಗೊತ್ತಿತ್ತು ಹಿಂಗಾಗಿರುತ್ತೆ ಅಂತ. ಮಾತಾಡಬಾರ್ದು ಅಂತ ಏನೋ ಸುಮ್ಮನೆ ಇದ್ದಿದ್ದು ಅಷ್ಟೇನೆ. ಇಲ್ಲ ನಾನು ತಲೆ ಕೆಡಿಸ್ಕೊಬಿಟ್ರೆ ಅದ್ರ ಕತೆನೇ ಬೇರೆ. ಇವಳು ಯಾಕೆ ಹೇಳ್ಬೇಕು ಅವಳು ನನ್ನ ಸೊಸೆ ಬಗ್ಗೆ ಮಾತಾಡೋ ಅಂಥದ್ದೇನು? ಆ ಮನೆಗೆ ಯಾರು ಹೇಳೋರು ಕೇಳೋರು ಇನ್ನು ಯಾರು ಇದ್ದಾರೆ ದೊಡ್ಡಮ್ಮ ಇಂಥವಕ್ಕೆಲ್ಲನ? ಅವಕ್ಕೆ ಏನು ಹೇಳೋರು ಕೇಳೋರು ಯಾರು ಇರಲ್ಲ. ಅದಕ್ಕೆ ಹಿಂಗೆ ಆಡ್ತಾವೆ. ಹೇಳೋರು ಕೇಳೋರು ಯಾರನ್ನ ಮನೆಯಾಗೆ ಉಗಳಾರು ಯಾರನ್ನ ಇದ್ದರೆ ಹಿಂಗೆ ಮಾಡಲ್ಲ. ಬಿಡಪ್ಪ, ಯಾರನ್ನ ಮನೆಗೆ ಏನಂತಾರೆ ಏನೋ. ಇವಕ್ಕೆ ಏನು ನಯ ಬೈಲ್ದಂಗೆ ಒಬ್ಬೊಬ್ಬರು ಓಟು ಬಿಟ್ಟು ಆಟ ಆಡ್ಕೊಂಡು ಇಂಥ ಮಾಡ್ಕೊಂಡು ಇದೇ ಕೆಲಸ. ಅವ್ರಿಗೆ ಏನು ಮಾಡೋಕ್ಕೆ ಕೆಲಸ ಇಲ್ವಲ್ಲ. ಹೆಂಗ ಅದು ಇಲ್ಲು ಅಲ್ಲೂ ಇಲ್ಲೂ ಹೆಂಗನ ಅವ್ರು ಇರ್ತಾ ಮಸ್ಕ ಹೊಡ್ಕೊಂಡು 100-200 ಇಸ್ಕೊಂಡು ಮನೆಗೆ ಆತನ ತಂದ್ಕೊಂಡು ಬರೀ ಅದು ಹೆಂಗೆ ಮಾಡ್ಕೊಂಡು ಜೀವನ ಮಾಡ್ತಾವಲ್ಲ. ಅದಕ್ಕೆ ಎಲ್ಲ ಕಷ್ಟ ಸುಖ ಅನುಭವಿಸಿದ್ರೆ ಗೊತ್ತಾಗೋದು. ಓಯ್, ನಾನು ನಿನ್ಗಿನ್ನ 2ರಷ್ಟು ಕಷ್ಟ ಸುಖ ಅನುಭವಿಸಿದ್ದೀನಿ. ನನ್ನಷ್ಟು ಕಷ್ಟ ನೀನು ಅನುಭವಿಸಿಲ್ಲ. ಕಷ್ಟ ಸುಖ ಅನುಭವಿಸಿರಳಿ ಇವಳೆ ಅಮ್ಮಂಗೆ ಮಾತಾಡ್ತಾಳೆ. ನಮಗೂ ಎಲ್ಲ ಗೊತ್ತೈತಿ. ಮಾತಾಡಬೇಡ್ರಿ. ನಿಮ್ಗೇನೇ ಬೇಕು ಮತ್ತೆ? ನಮ್ಮ ಮನೆ ಸುದ್ದಿ, ನನ್ನ ಸುದ್ದಿ ಆಗಲಿ, ನಮ್ಮ ಮನೆ ಸುದ್ದಿ ಆಗಲಿ, ನಮ್ಮ ಅಪ್ಪ ನಮ್ಮಮ್ಮಯ್ಯ ಅಷ್ಟೊಂದೆಲ್ಲ ಉಕ್ತು ಅಷ್ಟೊಂದೆಲ್ಲ ಮಾತಾಡಿದ್ರು ನಿನಗಿನ್ನೂ ಮಾನ ಮರ್ಯಾದೆ ಬೇಡವೆ? ಹಿಂಗೆ ಮಾತಾಡ್ತೀಯ? ನಮ್ಮ ಸುದ್ದಿ ಏನಕ್ಕೆ ಎಂಬುದನ್ನು ಸ್ವಲ್ಪನಾದರೂ ಬೇಡವೆ ನಿನಗೆ? ಮಾನ ಮರ್ಯಾದೆ ಇರಾಳಾಗಿದ್ರೆ ನೀನು ಹಿಂಗೆ ಮಾಡ್ತಿರ್ಲಿಲ್ಲ. ಮಾನ ಮರ್ಯಾದೆ ಇರಾಳಾಗಿದ್ದೆ. ಅಲ್ಲ ನಾನು ಬಿಡು ಅಂತ ಸುಧಾರಿಸಿದ್ದೀನಿ. ಯಾವಾಗನ ತಕ್ಕ ಅಮ್ಮ ಹೋಗ್ತಿದ್ರು ನಾವು ಅತ್ತೆ ಸುಮ್ಮನೆ ಅಮ್ಮನ ಪಾಡಿಗೆ ಅಮ್ಮ ಹೋಗ್ತಿದ್ರು ಬಲವಂತ ಮಾಡ್ಕೊಳಿತಾಳೆ. ಕಮಲಾಂಟಿ ಬಾ ಅಂತ. ನಮ್ಮ ಮನೆ ಸುದ್ದಿ ಏನಕ್ಕೆ ಬೇಕು ಇವಳಿಗೆ? ನಮ್ಮ ಮನೆ ಸುದ್ದಿ ಏನಕ್ಕಂತ ನಾನು ಕೇಳೋದು ಅಷ್ಟೇ. ನಮ್ಮ ಮನೆ ಸುದ್ದಿ ಬಂದ್ರೆ ನಾವಂತೂ ಸುಮ್ಮನೆ ಬಿಡಲ್ಲ. ನಾವು ಯಾವಳ ಸುದ್ದಿಗೂ ಹೋಗಲ್ಲ. ನಮ್ಮ ಸುದ್ದಿಗೆ ಯಾವಳನ ಬಂದರೆ ಬಿಡಲ್ಲ. ಬಿಡೆ ಹೋಗ್ಲಿ, ಬಿಡೆ ಆತೋ ಏನೋ ಮಾತಾಡಿ ಬಿಡಿ. ನೀವೇ ಮಾಡೋಕ್ಕಾಗುತ್ತೆ? ಯಾಕೆ ಮಾತಾಡಬೇಕು? ಇವಳು ಮಾತು ಕೇಳ್ಕೊಂಡು ನೀವು ಹಂಗೆ ಮಾಡ್ತೀರಿ ಕಣಜ್ಜಿ. ನಾನು ಅಲ್ಲೇ ನೋಡಿದ್ದೀನಿ ಇಂಥ ಮಾತು ಕೇಳ್ಕೊಂಡು. ನೀವು ಕೆಟ್ಟೋಗೋದೇನೆ. ನಿಮಗೆ ಈಗ ಗೊತ್ತಾಗಲ್ಲ, ಮುಂದೆ ಒಂದಿನ ಗೊತ್ತಾಗುತ್ತೆ ತಡಿ. ನೀವು ನನ್ನ ಬಡವ್ರ ಮಕ್ಕಳು ಅಂತ ಎಷ್ಟನ್ನ ಇದು ಮಾಡಬೇಡ. ನಾನೇನು ತಲೆ ಕೆಡಿಸ್ಕೊಂಬಲ್ಲ ಕಣತ್ತೆ. ಅಜ್ಜಿ, ನಮ್ಮ ಅತ್ತೆ ಹೆಂಗೆ ಅಂತ ನನಗೆ ಗೊತ್ತೈತೆ. ನಮ್ಮ ಅತ್ತೆ ನನ್ನ ಮಗಳ ಥರ ನೋಡ್ಕೊಂತೈತೆ. ನಮ್ಮ ಅತ್ತೆ ಹೆಂಗೆ ಅಂತ ನಮಗೆ ಗೊತ್ತೈತೆ. ನಾವು ಚೆನ್ನಾಗಿದ್ದೀವಿ. ನಾವು ಏನೋ ಬೆಲೆ ಕೊಟ್ಟು ಮಾತಾಡಿಸ್ತೀವಿ. ಬೆಲೆ ಕೊಟ್ಟಿರೋದನ್ನ ನೀನು ಉಳಿಸ್ಕೊಂಡ್ರೆ ನಿನಗೂ ಮುಂದೊಂದಿನ ಬೆಲೆ ಇರುತ್ತೆ. ನೀನು ಆಮೇಲೆ ಮುಂದೊಂದಿನ ನೀನು ಬೆಲೆ ಕೊಡೋಕೆ ಬಂದರೆ ನಾವು ನಿನಗೆ ಬೆಲೆ ಕೊಡಲ್ಲ ಅಷ್ಟೇ. ಇಂಥರ ಮಾತೆಲ್ಲ ಕೇಳ್ಕೊಂಡ್ರೆ ನೀನು ಹಾಳಾಗದೆ. ನಮ್ಮ ಮನೆಯವ್ರಿಗೆ ನಾವು ಚೆನ್ನಾಗಿರ್ಬೇಕು ಎಂಬ ಮನಸ್ಸಿರಬೇಕು. ಅದು ಬಿಟ್ಬಿಟ್ಟು ನಾವು ಬೇರೆ ಎಲ್ಲ ಯೋಚನೆ ಮಾಡ್ಕೊಂಡು ಹಿಂಗೆ ಇದು ಮಾಡಬಾರ್ದು. ಎಲ್ಲ ಕಂಡಾರ ಮಾತು ಕೇಳಿದ್ರೆ ಈ ಅಮ್ಮನೆ ಹೋಗೋದು. ನಾವೇನಲ್ಲ. ಇವ್ರಿಗಿರ್ಬೇಕು ಫಸ್ಟ್ ಕಂಡಾರ ಮಾತು ಕೇಳಿ ನಾವು ಹಿಂಗೆ ಮಾತಾಡ್ಬೋದೇ ಏನು ಎತ್ತ ಅಂತ. ಕಂಡಾರ ಮಾತು ಕೇಳ್ಕೊಂಡು ಮನೆಯಾಗೆಲ್ಲನ ಮಾತಾಡಿಸ್ದಂಗೆ ಪಾಪ ಹುಡುಗಿ ಯೋಸ್ತೀನಿ ಮಾತಾಡ್ದಂಗೆ ಇವಳು ಮಾತು ಕೇಳ್ಕೊಂಡು ಇಲ್ಲದ್ದು ಹೇಳ್ಕೊಡ್ತಾಳೆ. ನಾ ಸಿಗಲಿ ಅಂತ ಕಾಯ್ತಿದ್ದಿ. ಎಲ್ಲದಕ್ಕೂ ಅತ್ತೆದೊಂದು ಹೇಳ್ತಾಳೆ. ಗಿರ್ಜಿಂಬೆನೇ ಕಾರಣ ಅಂತ ನಮ್ಮ ಅತ್ತೆ ನೊಂದರ ಬಾಯಿ ಕೂಳು ಬೀಳ್ತಾವೆ. ನಮ್ಮ ಅತ್ತೆ ಸುಮ್ಮನೆ ಬೈಕ್ಯಂತಾರೆ. ಅದನ್ನು ಮಾತಾಡ್ಕೊಂತಿದ್ಲು. ಎಲ್ಲ ಅವಳೇ ಕಾರಣ, ಎಲ್ಲ ಅವಳೇ ಹೇಳಿದ್ದು ಹೆಣ್ಣು ಗಂಡು ಖಾಲಿ ಹಾಕಿದ್ದು ಅಂತ. ಅವಳು ಮಾಡಿಕೊಟ್ರೆ ಅದು ಇವಳು ನೋಡಿದ್ಲೇನ? ಅವಳನ್ನ ಕರ್ಕೊಂಬಂದು ಮಕ್ಕಳುಗಳಿಸ್ತೀನಿ. ಅವಳ ಸುದ್ದಿಗೆ ಏನಾದರೂ ಹೋದ್ರಿ ಅತ್ತಿಗೆ ಇಲ್ಲದ್ದು ಹೇಳ್ಕೊಡೋಳು. ಯಾಕಂದರೆ ನಮ್ಮ ಸಾನ ಮದುವೆ ಆಗಿ ಚೆನ್ನಾಗಿದ್ದಾಳಲ್ಲ, ಅವ್ರ ಅಪ್ಪ ನಮ್ಮನ ಮನೆಗೆ ಕೊಟ್ಟು ಮದುವೆ ಮಾಡಿರಲ್ಲ, ಅದಕ್ಕೆ ಒಟ್ಟೂರಿ ನನ್ನ ತಂಗಿ ಚೆನ್ನಾಗಿದ್ದಾಳಲ್ಲ, ನನ್ನ ಅಪ್ಪ ನಮ್ಮೆ ಮಾತಾಡ್ಸಲ್ವಲ್ಲ ಅಂಬ ಒಟ್ಟೂರಿಗೆ ಇಲ್ಲದ್ದು ಹೇಳ್ಕೊಡೋಣ ನಮ್ಮ ಅತ್ತಿಗೆ. ಅದಕ್ಕೆ ನಾನು ಸರಿಯಾಗಿ ಹಿಡ್ಕೊಂಡು ಜಾಡಿಸ್ಬೇಕು ಅಂತ ಜಾಡಿಸ್ತಿ. ನೋಡ್ತಾ ಇರಿ. ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.